ಚನ್ನಪಟ್ಟಣದಲ್ಲಿ ಪುತ್ರನ ಸೋಲಿನ ಬಳಿಕ ಕುಮಾರಸ್ವಾಮಿ ಮೊದಲ ಪ್ರತಿಕ್ರಿಯೆ ಮೌನವನ್ನು ಮುರಿದಿದ್ದಾರೆ. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ ಇದು. ಫಲಿತಾಂಶ ಬಂದಾಗಿದೆ, ಇನ್ನು ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಫಲಿತಾಂಶವನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಕೇಂದ್ರ ಸಚಿವರ ಮಾತು. ಮಗನ ಸೋಲಿನಿಂದ ಎಚ್ಡಿಕೆ ನಿರಾಸೆಯ ಮಾತುಗಳನ್ನು ಆಡಿದ್ದಾರೆ. ಅಧಿವೇಶನದ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಹೊರಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಬಟ್ ಅವರೇನು ಹೆಚ್ಚಿಗೆ ನಿನ್ನೆನೂ ಮಾತಾಡಲಿಲ್ಲ. ನಿನ್ನೆ ಅವರು ಕಾರ್ನಲ್ಲಿ ಕೂತ್ಕೊಂಡು ವಿಂಡೋ ಕ್ಲೋಸ್ ಮಾಡಿಕೊಂಡು ಏನೂ ರಿಯಾಕ್ಟ್ ಮಾಡಲಿಲ್ಲ. ಇವತ್ತು ಅವರು JP ನಗರದ ನಿವಾಸದಿಂದ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅಲ್ಲಪ್ಪ ರಿಸಲ್ಟೇ ಬಂದಾಯಿತು, ಇನ್ನು ಚರ್ಚೆ ಮಾಡಿ ಏನು ಪ್ರಯೋಜನ, ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಅಂದು ಏನು ಪ್ರಯೋಜನ, ಸೋಲೆ ಅದನ್ನು ಒಪ್ಕೊಳ್ಳೇಬೇಕು, ಹಾಗಾಗಿ ಅದನ್ನು ಒಪ್ಕೋತೀವಿ ಅಂತ ಹೇಳಿ ಹೆಚ್ಚಿಗೆ ಏನು ಮಾತಾಡ್ದೇ ಕುಮಾರಸ್ವಾಮಿ ಅವರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಇದು ಅವರ ಮೊದಲ ಪ್ರತಿಕ್ರಿಯೆ ಚನ್ನಪಟ್ಟಣ ರಿಸಲ್ಟ್ ಬಂದ ನಂತರ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಅವರು ಸರಿಯಾಗಿ ಕಾರ್ ನಿಲ್ಲಿಸಿ ಮಾತಾಡೋದಕ್ಕೇ ಸಿದ್ಧರಿಲ್ಲ. ಅಂದರೆ ಅವ್ರಿಗೆ ಅಷ್ಟು ನಿರಾಶೆ ಆಗಿರುತ್ತೆ ಸಹಜವಾಗಿ. ಯಾಕೆಂದರೆ ವಿಪರೀತವಾದ ಆತ್ಮವಿಶ್ವಾಸದಲ್ಲಿದ್ದರು, ತನ್ನ ಮಗ ಗೆದ್ದೇ ಗೆಲ್ತಾರೆ ಅಂತ. ಈವನ್ ಮೊನ್ನೆ ಕೂಡ ಮಾತಾಡಿದರು ರಿಸಲ್ಟ್ ಹಿಂದಿನ ದಿನ, ಖಂಡಿತವಾಗಿ ನಿಖಿಲ್ ಪರ ಈ ಸರ್ತಿ ಆದೇಶ ಬರುತ್ತೆ ಅಂತ. ಬಟ್ ಅವ್ರು ಅಂದ್ಕೊಂಡು ಹಂಗೆ ಆಗಲಿಲ್ಲ ಅಲ್ಲಿ. ಹಾಗಾಗಿ ದೇವೇಗೌಡರು, ಕುಮಾರಸ್ವಾಮಿ, BJP ನಾಯಕರು ಎಲ್ಲ ಪ್ರಯತ್ನ ಪಟ್ಟರು ಕೂಡ, ಇಷ್ಟೆಲ್ಲ ಎಫರ್ಟ್ ಹಾಕಿ ಕೂಡ ಗೆಲ್ಲಕ್ಕಾಗಲಿಲ್ವಲ್ಲ, ಅದು ಅವ್ರನ್ನ ನಿರಾಸೆಯತ್ತ ದೂಡಿದೆ. ಹಾಗೆ ನೋಡೋಕ್ಕೋದ್ರೆ ನಿಖಿಲೇ ಪರವಾಗಿಲ್ಲ, ನೆನ್ನೆ ಸುಮಾರು ಹೊತ್ತು ಮಾತಾಡಿದ್ರು. ಬಟ್ ಕುಮಾರಸ್ವಾಮಿ ಅವರು ಅದಕ್ಕೆ ಸಿದ್ಧರಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸೋತ ಅಭ್ಯರ್ಥಿ ನಿಖಿಲ್ ಅವರೇ ನಿನ್ನೆ ಸುಮಾರು ಹೊತ್ತು ಮಾತಾಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ನಿನ್ನೆನೂ ರಿಯಾಕ್ಷನ್ ಕೊಡಲಿಲ್ಲ, ಇವತ್ತು ಕರೆಕ್ಟಾಗಿ ರಿಯಾಕ್ಷನ್ ಕೊಡಲಿಲ್ಲ. ಅಂದರೆ ವಿಪರೀತ ಬೇಸರದಲ್ಲಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅರವಿಂದ್, ಖಂಡಿತವಾಗಿಯೂ ಕೂಡ ಫಲಿತಾಂಶ ನಿನ್ನೆ ಬಂದರೂ ಕೂಡ ಇವತ್ತು ಮೊದಲ ಪ್ರತಿಕ್ರಿಯೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಫಲಿತಾಂಶದ ವಾಸ್ತವತೆಯನ್ನ ಅವ್ರು ಇನ್ನೂ ಕೂಡ ಒಪ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಫಲಿತಾಂಶದ ಶಾಕ್ ಏನಿದೆ ಇನ್ನೂ ಕೂಡ ಜೀರ್ಣಿಸ್ಕೊಳ್ಳಕ್ ಅವರು ಒಪ್ಕೊಳ್ತಾ ಇಲ್ಲ. ನಾವು ಕೂಡ ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ನಿಂತಿದ್ವಿ. ಅವ್ರು ದೆಹಲಿಗೆ ಹೊರಟರು. ಈಗ ಈ ಸಂದರ್ಭದಲ್ಲಿ ನಿಲ್ಸ್ಕೊಂಡು ಕೂಡ, ಅಂದ್ರೆ ವೆಹಿಕಲ್ ನಿಲ್ಸಿ ಕೂಡ ಮಾತನಾಡ್ಲಿಲ್ಲ, ಹೋಗ್ತಾನೆ ಮಾತನಾಡಿದ್ರು. ಏನೇ ಫಲಿತಾಂಶ ನಿನ್ನೆ ಬಂದಾಗಿದೆ, ಈಗ ಏನ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನ್ ಬಂದಿದ್ದ ಫಲಿತಾಂಶ ಅದನ್ನ ಒಪ್ಕೊಳ್ಳಬೇಕು ಅನ್ನುವಂತಹ ತೀವ್ರವಾದಂತಹ ನಿರಾಸೆಯ ಮಾತುಗಳನ್ನ ಆಡಿ ಹೋದ್ರು. ಬಹುಶಃ ದೆಹಲಿಯಲ್ಲಿ ಕೂಡ ಇವತ್ತು ಮಾತಾಡುವ ಸಾಧ್ಯತೆ ಇದೆ. ಆದ್ರೆ ಚನ್ನಪಟ್ಟಣ ವಿಚಾರದಲ್ಲಿ ಅವ್ರು ಇನ್ನೂ ಕೂಡ ಅದು ಒಪ್ಕೊಂಡಂತ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಬಹಳ ಹೋಪ್ ಇಟ್ಕೊಂಡಿದ್ರು, ಬಹಳ ವಿಶ್ವಾಸ ಇಟ್ಕೊಂಡಿದ್ರು. ಯಾಕಂದ್ರೆ ಅಷ್ಟೊಂದು ಹಣಾಹಣಿಯಲ್ಲಿ ಚುನಾವಣೆ ನಡೆದಿತ್ತು, ಸಾಕಷ್ಟು ಶ್ರಮವನ್ನು ಕೂಡ ಕಾರ್ಯಕರ್ತರು ಕೂಡ ಹಾಕಿದ್ರು. ಇವರು ಅಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ದೇವೇಗೌಡರು ಕೂಡ 6-7 ದಿನ ಅಲ್ಲೇ ವಾಸ್ತವ್ಯ ಹೂಡಿದ್ರು. ಇಷ್ಟೆಲ್ಲ ಪರಿಶ್ರಮ ಪಟ್ಟು ಕೂಡ ಸ್ವಕ್ಷೇತ್ರವನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನುವಂಥದ್ದು ಒಂದ್ ಕಡೆ. ಮಗನ ರಾಜಕೀಯ ಭವಿಷ್ಯವು ಕೂಡ ಕಟ್ಲೆ ಆಗಿದೆ ಅನ್ನುವಂತಹ ನೋವು. ಹಾಗಾಗಿ ಫಲಿತಾಂಶದ ಬಗ್ಗೆ ಸರಿಯಾಗಿ ಮಾತನಾಡಲಿಲ್ಲ ಕುಮಾರಸ್ವಾಮಿ. ಅರವಿಂದ್, ಅಲ್ಲ ಇರ್ಬೋದು, ಈ ಎಲ್ಲ ರೀಸನ್ಸ್ ನೀವು ಹೇಳಿದ್ದು ಇರ್ಬೋದು. ಇದೆಲ್ಲದಕ್ಕಿಂತ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅವರಿಂದ ಉತ್ತರವನ್ನು ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಆ ಪ್ರಶ್ನೆಗಳಿಂದ ನುಣುಚ್ಕೊಂಡ್ರ ಅಂತ ಹಾಗಾದ್ರೆ? ಸದ್ಯಕ್ಕೆ ಹಾಗೆ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಕೂಡ ಅವರು ಬಹಳ ನಿರಾಸೆಯಲ್ಲಿದ್ದಾರೆ. ನಿನ್ನೆನೂ ಕೂಡ CP ಯೋಗೇಶ್ವರ್ ಕೂಡ ತುಂಬಾ ಹೊತ್ತು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿ ಅವರ ನಿವಾಸದಲ್ಲಿ ಕರೆದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. DK ಶಿವಕುಮಾರ್, DK ಸುರೇಶ್ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಅವರೆಲ್ಲರ ಮಾತುಗಳಿಗೂ ಕೂಡ ಉತ್ತರ ಕೊಡೋ ಸಂದರ್ಭ ಬರುತ್ತೆ. ಬಹುಶಃ ದೆಹಲಿನಲ್ಲಿ ಅದೆಲ್ಲದಕ್ಕೂ ಕೂಡ ಮಾತನಾಡಬಹುದು. ಆದ್ರೆ ಸದ್ಯಕ್ಕೆ ಅವರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂದ್ರೆ ಏನೇ ಇದ್ರೂ ಕೂಡ ಅವರೊಂದು ಮಾನಸಿಕವಾಗಿ ತಯಾರಿ ಮಾಡ್ಕೊಂಡೇ ಮಾತನಾಡಬೇಕು. ನುಣುಚ್ಕೊಂಡಿದ್ದಾರೋ ಏನೋ ಇನ್ನೊಂದು, ಒಟ್ಟಲ್ಲಿ ಸದ್ಯಕ್ಕಂತ ಅವರು ಮಾತನಾಡಿಲ್ಲ. ದೆಹಲಿಯಲ್ಲಿ ಮಾತಾಡುವ ಸಾಧ್ಯತೆ ಇದೆ. ಆದ್ರೆ ಚನ್ನಪಟ್ಟಣ ಸೋಲು ಬಹಳ ಆತ್ಮವಿಶ್ವಾಸವನ್ನ ಕುಣಿಸಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ.